ತನಿಖೆಗೆ ಪೊಲೀಸರು ಬಂಧನವನ್ನು ಮಾಡಿದ್ದಾರೆ. ಅದು ಇನ್ನು ಮುಂದಂತ ಮಿಕ್ಕ ವಿಚಾರಗಳು ಕಾನೂನಿನ ಸಂಬಂಧಪಟ್ಟಂಥದ್ದು. ಸೊ ಹಾಗಾಗಿ ನಾನು ಇದ್ರ ಬಗ್ಗೆ ಹೆಚ್ಚು ಏನು ಹೇಳಲಿಕ್ಕೆ ಹೋಗೋದಿಲ್ಲ. ಯಾರೇ ತಪ್ಪು ಮಾಡಿದ್ರು ಕೂಡ ಈ ರೀತಿ ಜಾತಿಗಳ ಮಧ್ಯೆ ದ್ವೇಷವನ್ನು ಹುಟ್ಟಿಸ್ತಕ್ಕಂಥದ್ದು, ಜೊತೆಗೆ ಜಾತಿ ಧರ್ಮವನ್ನ ಬಹಳ ಕೀಳಾಗಿ ನೋಡ್ತಕ್ಕಂಥದ್ದು ಮತ್ತು ಮಹಿಳೆಯರ ಬಗ್ಗೆ ಆಡಿರ್ತಕ್ಕಂಥ ಮಾತುಗಳನ್ನ ಯಾರೂ ಕೂಡ ಸಹಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬಹುಶಃ ಕೆಲವರು ಇದಕ್ಕೆ ರಾಜಕೀಯ ಬಣ್ಣವನ್ನ ಕಟ್ಟುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಾನು ರಾಜಕೀಯ ನಾಯಕರುಗಳಿಗೆ, ವಿರೋಧ ಪಕ್ಷದವ್ರು ಹೇಳೋದಿಷ್ಟೇ, ನಾವ್ಯಾರು ಅವನನ್ನ ಬೈರಿ ಅಂತ ಹೇಳಲಿಲ್ಲ. ನಾವ್ಯಾರು ಇದ್ರ ಬಗ್ಗೆ ನೀವು ಕಮಿಷನ್ ಇಸ್ಕೊಳ್ಳಿ ಅಂತನೋ ಮತ್ತೊಂದು ಮಾಡಿ ಅಂತನೋ ಏನು ಹೇಳಲಿಲ್ಲ. ಎಲ್ಲವೂ ಕೂಡ ತೆರೆದ ಪುಸ್ತಕದಂತೆ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಇದೆ. ಅದಕ್ಕೆ ನೀವು ರಾಜಕೀಯವಾಗಿ ಸಮರ್ಥನೆ ಮಾಡ್ಕೊಳ್ಳೋದು ಸರಿನಾ? ನಿಮ್ಮ ಜಾತಿಯನ್ನ, ನಿಮ್ಮ ಜಾತಿಯ ಜನರನ್ನ, ಹೆಣ್ಣು ಮಕ್ಕಳನ್ನ, ನಿಮ್ಮ ಜಾತಿಯನ್ನ ನಿಂದನೆ ಮಾಡಿದಂಥವ್ರನ್ನ ನೀವು ಯಾವ ರೀತಿಯಾಗಿ ನೋಡ್ತೀರಿ? ಅದೇ ಕಾಂಗ್ರೆಸ್ ಪಕ್ಷದವ್ರು ಏನಾರ ಮಾಡಿದ್ರೆ ಇಷ್ಟೊತ್ತಿಗೆ ತಾವು ಏನನ್ನ ಹೇಳ್ತಾ ಇದ್ರಿ ಅನ್ನೋದನ್ನ ಸ್ವಲ್ಪ ಚಿಂತನೆಯನ್ನ ಮಾಡಿ ಮಾಧ್ಯಮಗಳ ಮುಂದೆ ಹೇಳಬೇಕು. ಅನವಶ್ಯಕವಾಗಿ ರಾಜಕೀಯವನ್ನ ಇದರಲ್ಲಿ ತರುವಂತ ಅವಶ್ಯಕತೆ ಇಲ್ಲ. ಮಾಡಿರೋಂತ ತಪ್ಪು ಸಾಮಾನ್ಯ ವ್ಯಕ್ತಿ ಅಲ್ಲ, ಒಬ್ಬ ಮಾಜಿ ಮಂತ್ರಿ, ಬಿಜೆಪಿಯ ನಾಯಕರು. ಅದನ್ನ ಅರ್ಥ ಮಾಡಿಕೊಂಡು ನಿಮ್ಮ ಪಕ್ಷ ಇದಕ್ಕೆ ಬೆಂಬಲವಾಗಿ ನಿಂತಿದೆಯಾ ಇಲ್ವಾ ಅನ್ನೋದನ್ನ ಸ್ಪಷ್ಟಪಡಿಸ್ಬೇಕು. ಇದು ದ್ವೇಷಕ್ಕೂ ರಾಜಕಾರಣಕ್ಕೂ ಸಂಬಂಧನೇ ಇಲ್ಲ. ನಾವ್ಯಾರು ಆಡು ಅಂತ ಹೇಳಲಿಲ್ಲ, ನಾವ್ಯಾರು ಈ ರೀತಿ ಮಾತಾಡಿ ಅಂತ ಹೇಳಲಿಲ್ಲ. ಅವರಿಬ್ಬರ ನಡುವೆ ನಡೆದಂತ ಘಟನೆಗಳು ನಮಗೆ ಗೊತ್ತಿಲ್ಲ. ದೂರು ಕೊಟ್ಟ ಆದ್ಮೇಲೆ ಈ ವಿಚಾರಗಳೆಲ್ಲ ಹೊರಗಡೆ ಬಂದಿದೆ. ಇನ್ನು ಪೊಲೀಸರ ತನಿಖೆಯಿಂದ ಎಲ್ಲ ವಿಚಾರಗಳು ಕೂಡ ಸಾರ್ವಜನಿಕವಾಗಿ ಚರ್ಚೆ ಆಗ್ತದೆ. ನನಗೂ ನೀವೇ ನೋಡ್ತಾ ಇದ್ದೀರಿ, ನಾನು ಯಾವುದು ವಿಚಾರಗಳಿಗೆ ಬಾಯ ಆಗ್ತಾನೂ ಇಲ್ಲ, ನನಗೆ ಅದ್ರ ವಿಚಾರ ಗೊತ್ತೂ ಇಲ್ಲ, ನನಗೆ ಅದರ ಅವಶ್ಯಕತೆನೂ ಇಲ್ಲ. ನಾನು ಜನ ಏನು ತೀರ್ಪು ಕೊಟ್ಟಿದ್ದಾರೆ ಅದನ್ನ ಗೌರವಯುತವಾಗಿ ಸ್ವೀಕಾರ ಮಾಡಿದ್ದೇನೆ. ಜೊತೆಗೆ ಜನರು ನನ್ನ ಕೈಲಿ ಆದಂತ ಕೆಲಸಗಳನ್ನ, ನನ್ನ ಕೈಲಿ ಅವ್ರಿಗೆ ಏನು ಸಹಾಯ ಮಾಡಲಿಕ್ಕೆ ಸಾಧ್ಯ ಇದೆ, ಅವ್ರು ಏನು ಸ್ಪಂದನೆ ಮಾಡಬೇಕು ಅಷ್ಟನ್ನ ನಾನು ಮಾಡಿ ನನ್ನ ಕೆಲಸವನ್ನ ನಾನು ಮಾಡ್ತಾ ಇದ್ದೇನೆ ಹೊರತು ನಾನು ಈ ರಾಜಕೀಯದ ನಾಯಕರಿಂದ ಎಲ್ಲದರಿಂದನೂ ಕೂಡ ನಾನು ಒಂದಷ್ಟು ದೂರನೇ ಇದ್ದೀನಿ. ನನಗೇನಂತ ಅವಶ್ಯಕತೆ ಇಲ್ಲ. ಅವಕಾಶ ಅವರು ಕೊಟ್ಟಿದ್ದಾರೆ, ಅವ್ರಿಗೆ ಕೆಲಸ ಮಾಡ್ಲಿ ಅಂತಕ್ಕಂಥ ಉದ್ದೇಶನ ಇಟ್ಕೊಂಡಿದ್ದೀನಿ. ದಿನ ಬೆಳಗ್ಗೆ ಎದ್ರೆ ಕೂತ್ರೆ ನಿಂತ್ರೆ ರಾಜಕಾರಣ ಮಾಡೋದಲ್ಲ, ಅಥವಾ ಫಿಲಿಂ ಪ್ರೊಡ್ಯೂಸ್ ಮಾಡಕ್ಕೂ ಹೋಗೋದಿಲ್ಲ, ಡೈರೆಕ್ಟ್ ಮಾಡಕ್ಕೂ ಹೋಗೋದಿಲ್ಲ. ಅದೆಲ್ಲ ಅವರಿಬ್ಬರಿಗೆ ಬಿಟ್ಟಿದ್ದೀನಿ. JDS ಮತ್ತು BJP ಅವರಿಗೆ ಬಿಟ್ಟಿದ್ದೀನಿ. ಪ್ರೊಡ್ಯೂಸರು, ಆಕ್ಟ್ರು, ಆಕ್ಷನ್, ಕಟ್ಟು ಎಲ್ಲ ಅವ್ರಿಗೆ ಬಿಟ್ಟಿದ್ದೀವಿ. ನಾನು ಹೇಳಿದ್ನಲ್ಲ, ಅವ್ರಿಗೆ ನಮ್ಮನ್ನ ನೆನೆಸ್ಕೊಳ್ಳಿಲ್ಲ ಅಂತ ಅಂದ್ರೆ ಅವ್ರ ರಾಜಕಾರಣದಲ್ಲಿ ರಕ್ಷಣೆ ಸಿಗೋದಿಲ್ಲ, ಅವ್ರ ರಾಜಕಾರಣದಲ್ಲಿ ಮೇಲೆ ಬರಕ್ ಸಾಧ್ಯ ಇಲ್ಲ. ಏನೇ ಮಾಡಿದ್ರು DK ಬ್ರದರ್ಸ್ನೇ ಟಾರ್ಗೆಟ್ ಮಾಡಬೇಕು ಅನ್ನೋಂಥ ಹುನ್ನಾರಗಳನ್ನ ಎಲ್ಲರೂ ಕೂಡ ಅಜೆಂಡಾವನ್ನ ಇಟ್ಕೊಂಡಿದ್ದಾರೆ. ಅದು ಸರಿನಾ ತಪ್ಪ, ಅವ್ರ ರಾಜಕೀಯ ಬೆಳವಣಿಗೆಗೆ ಅದು ಅವ್ರಿಗೆ ಬಿಟ್ಟಿದ್ದು. ನಾನು ಅದ್ರ ಬಗ್ಗೆನೂ ಕೂಡ ಮಾತನಾಡೋದಿಲ್ಲ. ನಾವೇನೇ ಮಾತಾಡಿದ್ರು ಬಹಳ ಗೌರವಯುತವಾಗಿ ಎಲ್ಲವನ್ನೂ ಸ್ವೀಕಾರ ಮಾಡಿ ಸಮಯ ಬಂದಾಗ ಎಲ್ಲದಕ್ಕೂ ಉತ್ತರ ಕೊಡ್ತೀವಿ.